ಮಕ್ಕಳ ಜಗಳಕ್ಕೆ ಪೋಷಕರು ತಲೆ ಕೆಡಿಸ್ಕೊಳ್ಬಾರ್ದು. ಆದರೆ ಇಲ್ಲೊಂದು ಕಡೆ ಶಾಲೆಯಲ್ಲಿ ಮಕ್ಕಳು ಮಾಡಿಕೊಂಡಂತಹ ಜಗಳ ಪೋಷಕರ ನಡುವಿನ ಕಾಳಗಕ್ಕೆ ಕಾರಣವಾಗಿದ್ದು ಇದೀಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಹಾಗಿದ್ರೆ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮಕ್ಕಳ ನಡುವಿನ ಜಗಳಕ್ಕೆ ತಂದೆ ಬಲಿ. ಹಾಸನ ಜಿಲ್ಲೆಯ ಅರಸೀಕೆರೆ ನಗರದಲ್ಲಿ ನಡೆದ ಘಟನೆ. ಶಾಲೆಗೆ ಹೋಗೋ ಮಕ್ಕಳು ದಿನಕ್ಕೊಂದು ವಿಚಾರಕ್ಕೆ ಸ್ನೇಹಿತರೊಂದಿಗೆ ಜಗಳವಾಡುತ್ತಾರೆ. ಆ ವಿಚಾರಗಳು ಶಾಲೆಯಲ್ಲೇ ಮುಗಿದು ಹೋದ್ರೆ ಪರವಾಗಿಲ್ಲ, ಅದು ಏನಾದರೂ ಪೋಷಕರವರೆಗೆ ಬಂದ್ರೆ ಏನೆಲ್ಲ ಅನಾಹುತಗಳು ಆಗುತ್ತವೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ. ಹೌದು, ಹಾಸನ ಜಿಲ್ಲೆಯ ಅರಸೀಕೆರೆ ನಗರದಲ್ಲಿ ಇಂತಹದೊಂದು ಘಟನೆ ನಡೆದಿದೆ. ಅರಸೀಕೆರೆ ನಗರದ ತೌಫಿಕ್ ಹಾಗೂ ಫರಾನ್ ಎಂಬುವವರ ಮಕ್ಕಳು ಒಂದೇ ಶಾಲೆಯಲ್ಲಿ ಯುಕೆಜಿ ಓದುತ್ತಿದ್ದು, ಮಕ್ಕಳಿಬ್ಬರು ಶಾಲೆಯಲ್ಲಿ ಪರಸ್ಪರ ನೀರು ಎರಚಾಡಿಕೊಂಡಿದ್ದಾರಂತೆ. ಈ ವಿಚಾರವನ್ನ ತೌಫಿಕ್ಗೆ ಆತನ ಮಗ ಮನೆಗೆ ಬಂದು ಹೇಳಿದ್ದು, ಫರಾನ್ಗೂ ಆತನ ಮಗ ಹೇಳಿದ್ದಾನೆ. ಆದರೆ ವಿಪರ್ಯಾಸ ಅಂದ್ರೆ ಅದೇ ದಿನ ಸಂಜೆ ತೌಫಿಕ್ ಮಗನಿಗೆ ಜ್ವರ ಬಂದಿದ್ದು ಆಸ್ಪತ್ರೆಗೆ ತೋರಿಸಲು ಕರೆದುಕೊಂಡು ಹೋಗುವಾಗ ದಾರಿ ಮಧ್ಯೆ ಫರಾನ್ ಸಿಕ್ಕಿದ್ದು, ನಿನ್ನ ಮಗ ನನ್ನ ಮಗನ ಮೇಲೆ ನೀರು ಎರಚಿದ್ದರಿಂದ ಜ್ವರ ಜಾಸ್ತಿ ಆಗಿದೆ ಎಂದು ಜೋರು ಮಾಡಿದ್ದಾನೆ. ಇದಕ್ಕೆ ಕೋಪಗೊಂಡ ಫರಾನ್ ತೌಫಿಕ್ ಜೊತೆ ಜಗಳ ತೆಗೆದಿದ್ದಾನೆ. ಅಷ್ಟೇ ಅಲ್ಲದೆ ಫರಾನ್ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡು ಜಗಳ ತಾರಕಕ್ಕೇರಿದ್ದು ಫರಾನ್ ತೌಫಿಕ್ ಮೇಲೆ ತಲೆಗೆ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇದರಿಂದ ತೌಫಿಕ್ ಕುಸಿದು ಬಿದ್ದಿದ್ದು ಕೂಡಲೇ ಆತನನ್ನ ಹಾಸನದ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ತೌಫಿಕ್ ಸಾವನ್ನಪ್ಪಿದ್ದಾನೆ. ನಮ್ಮ ಅಣ್ಣನ ಮಗ ತೌಫಿಕ್ ಅಂತ ಸರ್. ನಮ್ಮ ಅಣ್ಣನ ಮಗ ಯಾವುದೋ ಒಂದು ಕನ್ನಿಕಾ ಅಂತ ಸ್ಕೂಲಿಗೆ ಮಗುಗೆ ಸ್ಕೂಲಿಗೆ ಕಳಿಸಿದ್ರು. ಆ ಸ್ಕೂಲಲ್ಲಿ ಮಗುಗೆ ನೀರ ಏನೋ ಹಾಕಿ ಮಕ್ಕಳು ಏನೋ ಕುಯಿಸಿಕ್ಕೆ ಇದು ಮಾಡಿದ್ದಾರೆ. ಅದು ಸ್ಕೂಲಲ್ಲಿ ಕರೆದು ಹೇಳಿದ್ದಾರೆ ಮಗುಗೆ ಬಟ್ಟೆ ತನ್ನಿ ಅಂತ ಹೇಳ್ಬಿಟ್ಟು. ಬಟ್ಟೆ ಚೇಂಜ್ ಮಾಡೋ ಇಂಥ ಇಂದ್ರಾನಗರದ ಇಮ್ರಾನನ್ನ ಇವ್ರ ಮಗ ಮಗು ನೀರು ಚೆಲ್ಲಿದೆ ಮಗು ಮೇಲೆ ಅಂತ ಹೇಳಿದರೆ, ಮಗುಗೆ 8 ದಿನದಿಂದ ಜ್ವರ ಇತ್ತು. ಆಮೇಲೆ ಟೀಚರ್ಸು ಬಟ್ಟೆ ತಂದು ತರದಕ್ಕೆ ಹೇಳಿ ಅದರಿಂದ ನಮ್ಮ ಅಕ್ಕನ ಮಕ್ಕಳಿಗೆ ಗೊತ್ತಾಗಿದೆ. ಅವ್ರು ಬಟ್ಟೆ ತೊಗೊಂಡೋಗಿ ಚೇಂಜ್ ಮಾಡಿ ಯಾರು ಹಿಂಗೆ ಏನು ಮಾಡಿದ್ದು ಅಂತ ಹೇಳಿದ್ದಕ್ಕೆ ಮಕ್ಕಳೆಲ್ಲವ ರಿಸರ್ಚ್ ಮಾಡ್ಕೊಂಡಿದ್ದಾನೆ ಹಂಗೆ ಹಿಂಗೆ ಅಂತ ಚುಡಾಯಿಸಿದ್ದಾರೆ. ಅದಾದಮೇಲೆ ಅವ್ರೇನು ಮಾಡಿ ಬಟ್ಟೆ ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿಬಿಟ್ಟು ಮೇಡಮರೇ ಈಗ ಚಿಕ್ಕ ಮಕ್ಳು ಹಿಂಗೆ ಮಾಡ್ತಾರೆ ನೀವು ಹೇಳಿ ಅಂತ ಹೇಳಿದ್ದಕ್ಕೆ ನಾವು ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳ್ತೀವಿ ಹೋಗಿ ಅಂತ ಅವರು ಟೀಚರ್ಸ್ ಹೇಳಿ ಕಳಿಸಿದ್ದಾರೆ. ಅದು ಅವತ್ತೇ ರಾತ್ರಿ ಮಗುಗೆ ಜ್ವರ ಇರೋದ್ರಿಂದ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದ್ಗಡೆ ಮಧು ಹಾಸ್ಪಿಟ್ಲಿಗೆ ಮಗುಗೆ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋದಾಗ ಅಲ್ಲಿ ಇಡ್ಲಿ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮಗ ಹೋಗಿದ್ದಾನೆ. ಅಲ್ಲಿ ಹೋದಾಗ ಅದೇ ಜಾಗಕ್ಕೆ ಅವನು ಇಡ್ಲಿ ತೊಗೊಳಕ್ಕೆ ಇಮ್ರಾನ್ ಅನ್ನೋನು ಫರಾನ್ ಅನ್ನೋನು ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಮಗು ಈ ಥರ ನಮ್ಮ ಮಗು ಈ ಥರ ಆಗಿದೆ ನೋಡಿ, ಮಗುವಿಗೆ ಜ್ವರ ಬಂದಿದೆ ಒಂದು ಸ್ವಲ್ಪ ಹೇಳಿ ಅಂತ ಹೇಳಿದ್ದಾರೆ. ಅದು ಹಂಗೆ ಹೇಳಿದಾಗ ಅವನೇನು ಮಾಡಿದ್ದಾನೆ, ಏನು ಅವನು ನಮ್ಮ 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 ಅಕ್ಕ ನಮ್ಮ ಅಣ್ಣನ ಮಗನ ಹೆಂಡತಿ ಏನು ಹೇಳಿದ್ದಾರೆ ಈ ಥರ ಮಗು ಮಾಡಿದೆ ಅಂತ ಹೇಳಿದ್ದಕ್ಕೆ ಅವನೇನು ಮಾಡಿದ್ದಾನೆ, ನಮ್ಮ ಅಣ್ಣನ ಮಗ ಹೇಳಿದ್ದಾನೆ ಅವ್ರಿಗೇನು ಹೇಳ್ತೀಯ ಟೀಚರ್ಸ್ ಹೇಳಿಲ್ವಾ ಬಾ ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳೋಣ ಅಂತ ಹೇಳಿದ್ದಾರೆ. ಅವನು ಅದನ್ನು ಅದೇ ಒಂದು ಇದಕ್ಕೆ ಏನೋ ಟೀಚರ್ಸ್ ಹೇಳ್ತೀಯ ನೀನು ಅಂತ ಹೇಳಿ ಏಕಾಏಕಿ ಬಂದು ಬಂಚಲ್ಲಿ ಹೊಡೆದಿದ್ದಾನೆ. ಹೊಡೆದಿರೋದಕ್ಕೆ ತಲೆಗೆ ಬಿದ್ದು ತಲೆ ಏಟಾಗಿದೆ. ಏಟಾಗ್ಬಿಟ್ಟು ಅವ್ರಿಗೇನು ಮಾಡಿದ್ದಾರೆ, ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು
ಆ ಹಾಸ್ಪಿಟ್ಲಿಗೆ ಹತ್ರ ಬಂತಿದ್ದಂಗೆ ನನ್ನ ಜೀವ ಹೊರಟೋಗುತ್ತೆ. ಆ ಮಕ್ಕಳೆಲ್ಲ ಅನಾಥ, ನಮ್ಮ ಮಕ್ಕಳೆಲ್ಲ ಅನಾಥ ಆಗೋದು. ಅವ್ರಿಗೇನಾರ ಒಂದು ಪರಿಹಾರ ಮಾಡಿಸ್ಕೊಡ್ತೀವಿ ಅಂತ ಶಾಸಕರು ಹೇಳಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಒಂದು ಆ ಮಕ್ಕಳಿಗೆ ಸತ್ತಿರೋರಲ್ಲಿ ಬದುಕೋಕ್ಕಾಗಲ್ಲ. ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅಣ್ಣನ ಸೊಸೆಗೆ ಏನಾದರೂ ಅವ್ರಿಗೆ ಜೀವನಕ್ಕೆ ಸರ್ಕಾರಿ ನೌಕರಿನೇ ಆಗಲಿ ಏನಾರ ಒಂದು ಕ್ರಮ ಕೊಟ್ಟು ಅವ್ರಿಗೆ ನ್ಯಾಯ ತೋರಿಸ್ಕೊಡ್ಬೇಕಾಗಿ ನಿಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೇಳ್ಕೊಳ್ತಿದ್ವು. ಅಷ್ಟೇ ನಮ್ಗೆ ಬೇಕಾಗಿರೋದು. ನಮಗೆ ಯಾರಿಂದ ಯಾರು ಶತ್ರುತ್ವ ಏನಿಲ್ಲ ಸರ್. ನಮಗೆ ಯಾರಿಂದಲೂ ಏನು ಬೇಕಾಗಿಲ್ಲ. ನಮಗೆ ನ್ಯಾಯ ಬೇಕು ಅಷ್ಟೇ. ನಮಗೆ ಜನ ಸೇರಿರೋದು ನೋಡಿ ನಿಮ್ಗೆ ಗೊತ್ತೇ ಆಗಿದೆ. ನಿಮಗೆ ಬೆಳಿಗ್ಗೆ ನಿನ್ನೆ ರಾತ್ರಿಯಿಂದಲೂ ತುಂಬ ಜನ ಅವ್ನ ಹಿಂದ್ಗಡೆ ಇದೆ. ತೌಫಿಕ್ ಸಾವಿನಿಂದ ರೊಚ್ಚಿಗಿದ್ದ ಆತನ ಕುಟುಂಬಸ್ಥರು ಮತ್ತು ಸ್ನೇಹಿತರು ಫರಾನ್ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯ ಮುಂದೆ ನಿಲ್ಲಿಸಿದ ಕಾರಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಿಗ್ಗೆ ಮೃತರ ಮನೆಗೆ ಆಗಮಿಸಿದ ಶಾಸಕ ಕೆಎಂ ಶಿವಲಿಂಗೇಗೌಡ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದರಲ್ಲದೆ ಅರಸೀಕೆರೆ ನಗರ ಇನ್ಸ್ಪೆಕ್ಟರ್ ಮೇಲೆ ಆಕ್ರೋಶ ಹೊರಹಾಕಿದ್ರು. ಇದು ಸೋಮವಾರದ ದಿವಸ ಘಟನೆ ಆಗಿದೆ. 2 ಜನ ಮಕ್ಕಳು ಸ್ಕೂಲ್ನಲ್ಲಿ ಕಾನ್ವೆಂಟ್ ಮಕ್ಕಳ ವಿಚಾರಕ್ಕೆ ಗಲಾಟೆ ಪ್ರಾರಂಭ ಆಗಿದೆ. ಪ್ರಾರಂಭ ಆದಮೇಲೆ ಇವರು ದೊಡ್ಡವರು ಸೇರ್ಕೊಂಡು ಹೊಡೆದಾಡೋಂಥ ಸಂದರ್ಭದಲ್ಲಿ ಒಬ್ಬ ಭಾರಿ ದೊಡ್ಡ ಮನುಷ್ಯ ಒಳ್ಳೆನು ಅವನಿಗೆ ಏಟು ಬಿದ್ದುಬಿಟ್ಟಿದೆ. ತಲೆಬುರ್ಡಿಗೆ ಏಟು ಬಿದ್ದ ಮೇಲೆ ಅವನನ್ನು ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. 6 ದಿವಸದಿಂದ ಆಸ್ಪತ್ರೆಯಲ್ಲಿ ಬಶೀರ್ ಹಾಸ್ಪಿಟ್ಲಲ್ಲಿ 5 ದಿವಸ ಇದ್ದಾರೆ. ಅವರು ಬಶೀರು ಆಪ್ರೇಷನ್ ಮಾಡಿದ್ದಾರೆ, ಅದು ಸಕ್ಸಸ್ ಆಗಿಲ್ಲ. ಆಮೇಲೆ ಬೆಂಗಳೂರಿಗೆ ಕಳಿಸ್ಬಿಟ್ಟಾರೆ. ಬೆಂಗಳೂರಿಗೆ ಕಳಿಸಿದ ಮೇಲೆ ಸತ್ತೋಗಿದೆ, ಡೆತ್ತಾಗಿ ತಂದಿದ್ದಾರೆ. ಬಟ್ ಇಲ್ಲಿ ಇರ್ತಕ್ಕಂಥದ್ದು ಒಬ್ಬ ಕೌನ್ಸಿಲರ್, ಅವನು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಗೆದ್ದಿದ್ದ. ನನಗೆ ಸೀಟ್ ಕೇಳಿದ್ರೆ ನಾನು ನಿನಗೆ ಕೊಡೋದಿಲ್ಲ ಹೋಗು ಅಂತೇಳಿ ನಾನು ಯಾರು ಬೇರೆ ಇವ್ನಿಗೆ ಕೊಡಲಿಲ್ಲ. ಇವನು ಬುದ್ಧಿ ಸರಿಯಿಲ್ಲ ಅಂತಲೇ ಅವನೆಂತಾನೆ ಇಬ್ರಾನ್ ಅಂತ. ಅವನ ವ್ಯವಹಾರ ಸರಿಯಿಲ್ಲ, ಅವನ ಬುದ್ಧಿ ಸರಿಯಿಲ್ಲ, ನಿನಗೆ ಕೊಡೋದಿಲ್ಲ ನಾನು ಹೋಗು ಅಂತೇಳಿ ನಾನು ಸೀಟ್ ಕೊಡಲಿಲ್ಲ. ಅವ್ನಿಗೆ ಹೋಗಿ ಅಲ್ಲಿ ಜನಕ್ಕೆ ಏನೇನು ಮರುಳು ಮಾಡಿದ್ನೋ ಇಂಡಿಪೆಂಡೆಂಟಾಗಿ ಗೆದ್ದ ಮೇಲೆ ನಮ್ಮ ಜೊತೆ ಬಂದಿದ್ದ. ನಾನು ಮಾತಾಡಿಸ್ತಾರಲ್ಲ ಅವನ್ನ ಕೂಡ್ತುರ್ಲು ಎಲ್ಲಿಗೆ ಬಂದಿದ್ದ. ಈಗ ಅವನ ಮನೆಯವರು ಮತ್ತೆ ಒಬ್ಬ ಇಲ್ಲಿ ಒಳ್ಳೆ ಅಂಗಡಿ ಇಟ್ಟಿದ್ದಂತೆ, ಕಬ್ಬಣದ ಅಂಗಡಿ, ಅದೇ ನೋಟಿನ ಮೇಲೆ ಮನೆಗೇನಲ್ಲ, ನೋಟಿನ ಮೇಲೆ ಮನೆಗೇನಲ್ಲ ಅವನೇ ಮುನ್ನ. ಇವರೆಲ್ಲ ಸೇರ್ಕೊಂಡು ಹಿಂಗೆ ಮಾಡಿದ್ದಾರೆ. ಪಾಪ ಪೊಲೀಸ್ ಸ್ಟೇಷನಲ್ಲಿ ತಗೊಂಡೋಗಿ ಪೊಲೀಸ್ ಸ್ಟೇಷನರು ಒಂದು ತಪ್ಪಾಗಿದೆ. ಏನಂದರೆ ಇಂಥ ಸೀರಿಯಸ್ ಇರೋನು 6 ದಿವಸಗಳ ಕಾಲ ಡೆತ್ ಬೆಡ್ಡಲ್ಲಿ ನನಗೆ ಒಂದು 307 ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಾಯ್ತು. ಇವರು ಒಂದು ಸಿಂಪಲ್ ಕೇಸ್ ಹಾಕಿಬಿಟ್ಟು ಬುಟ್ಟು ಕಳಿಸ್ಬಿಟ್ರು. ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ನು ಹಿಂಗೆ ಮಾಡೋದು. ಅವ್ನು ಬೇಡ ಅಂತ ಹೇಳಿದೆ, ನಾನು ಅವ್ನು ತೊದಾಕಿ ಅಂತ ಹೇಳಿದೆ. ಆದರೂ ಬಂದುಬಿಟ್ಟಿದ್ದಾನೆ. ಅವನು ಯಾರ್ಯಾರ್ದೋ ಇಂಪ್ಲೂಯೆನ್ಸ್ ತಗೊಂಡು ಇಲ್ಲಿ ಬಂದ. ಅವರೆಲ್ಲ ಹೆಸರು ಹೇಳೋದು ಬೇಡ, ದೊಡ್ಡವ್ರ ಇಂಪ್ಲೂಯೆನ್ಸ್ನಲ್ಲಿ ಬಂದ. ಅವ್ನು ಬಂದದ್ದ 8 ದಿನಕ್ಕೆ ನಾನು ವಾರ್ನ್ ಮಾಡಿದೆ, ನಿನ್ನ ಕೈಲಿ ಹಾಕಲ್ಲ, ನೀನು ಹೋಗಪ್ಪ ವಾಪಸ್ಸು ಅಂತ ಹೇಳಿದೆ. ಇಲ್ಲ ಸರ್ ನಾನು ತಿದ್ಕೆತ್ತೀನಿ, ಹಿಂಗಿರ್ತೀನಿ ಅಂತ ಇವತ್ತು ಇದ್ದು ಈಗ ಇವ್ರ ಮೇಲೆ ಒಂದು ಸಿಂಪಲ್ ಕೇಸ್ ಹಾಕ್ಯೇನೆ, ಅವ್ರ ಮೇಲೆ ಒಂದು ಸಿಂಪಲ್ ಕೇಸ್ ಬೇಲ್ ಅವ್ರು ಬೇಲ್ ತಗೊಂಡು ಮಲ್ಯ. ಈ ಘಟನೆ ಆದಮೇಲೆ ಈಗ ಅರೆಸ್ಟು ಆಗಿದೆ. ಈಗೆಲ್ಲ ಹಿಡಿದೆಲ್ಲರೂ ಒಳಕ್ಕೆ 7 ಜನನು ಒಳಕ್ಕೆ ಹಾಕಿದ್ದಾರೆ. ಮುನ್ನ ಇಮ್ರಾನು ಇವರೇ ಆಗಬೇಕು. ಇವರೇ ಇಬ್ಬರು ಪ್ರಚೋದ ಮೇಲೆ ಅದು ಆಗಿರೋದು ಕೆಲಸ ಇವರಿಂದಲೇ. ಈ ಹಿಂದೆ ಸುಮಾರು 15-20 ದಿನಗಳ ಹಿಂದೆ ಒಂದು ಗದ್ದಲ ನಡೆಯಿತು. ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಇದೇ ನಮ್ಮ ಆಪಾಶ ಇವ್ರನ್ನೂ ಕೂಡ ರಸ್ತೆಯಲ್ಲಿ ಹಿಡ್ಕೊಂಡು ಕಬ್ಬಣದ ರಾಡು ಇದರಿಂದೆಲ್ಲ ಬಡಿತಾರೆ ಹಿಡ್ಕೊಂಡು. ಅವತ್ತೋಗಿ ಇವರು ಒಬ್ಬ ಈ ದೇಶದ ನಾಗರಿಕನಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ಲಿಕ್ಕೆ ಹೋದಾಗ ದೂರನ್ನ ಸ್ವೀಕಾರ ಮಾಡಲು ತಾತ್ಸಾರ ಮಾಡಿ ವಧೆ ತಿಂದವನಿಗೂ ಕೇಸು, ಹೊಡೆದವನ ಪರವಾಗೂ ಕೇಸು ಕೌಂಟರ್ ಕೇಸ್ ಮಾಡಿ ಅವತ್ತು ಅನ್ಯಾಯನ ಮಾಡ್ತಾರೆ. ಬಹುಶಃ ಅವತ್ತೇ ಇದು FIR ಆಗಿದ್ದಿದ್ರೆ, ತಪ್ಪಿತಸ್ಥರಿಗೆ ಪೊಲೀಸ್ನವ್ರು ಭಯ ಇದ್ದಿದ್ರೆ ಇವತ್ತು ಈ ಪ್ರಾಣ ಉಳ್ಕೊಳ್ತಾ ಇತ್ತು.
ಭಾಳ ದುಃಖಕರವಾದಂಥ ಸಂಗತಿ. ಮಕ್ಕಳ ಗಲಾಟೆ, ಒಂದು 15-20 ಜನ ಸೇರಿ ಅವ್ರ ತಮ್ಮ ಇಲ್ಲೇ ಇದ್ದಾನೆ, ಅವತ್ತು ಹೊಡೆತ ತಿಂದವನು, ತಳ್ಳಿ ಈತನ್ನು ಇದೊಂದು ರೀತಿಯಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. ಯಾರೋ ವಶೀಲಿಬಾಜಿ ಬೇರೆ ಅವರ ಸ್ವಹಿತಾಸಕ್ತಿಗೋಸ್ಕರ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಆದಂಥ ಒಂದು ದುರ್ಘಟನೆ ಇದು. ಈ ತೀರೋದಂಥ ಹುಡುಗ ಬಹುಶಃ ನೀವು ಅರಸೀಕೆರೆಯಲ್ಲಿ ಯಾರನ್ನು ಕೇಳಿದ್ರು ಕೂಡ ಒಬ್ಬರ ಜೊತೆ ಗಲಾಟೆಗೆ ಹೋದಂಥ ಸ್ವಭಾವದ ಹುಡುಗ ಅಲ್ಲ. ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್ ಅವ್ರು ಬೆಳಗ್ಗೆ ಮಾಹಿತಿ ಕೊಟ್ಟಾಗ ನನಗೆ ದುಃಖ ಆಯಿತು. ಯಾಕಂದರೆ ಅವ್ನು ತನ್ನ ಪಾಡಿಗೆ ತಾನಿರೋವಂಥ ಹುಡುಗನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂತಂದರೆ ಬಹುಶಃ ಹೇಗೆ ನೆಮ್ಮದಿಯಿಂದ ಬದುಕಬೇಕು ಅರಸೀಕೆರೆನಲ್ಲಿ ಅನ್ನೋದನ್ನು ಆತಂಕ ಪಡಬೇಕಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಘಟನೆ ನಡೆದ 10 ದಿನ ಆಗಿದೆ. ಇಲ್ಲೂ ಕೂಡ ಕೇಸು ಕೌಂಟರ್ ಕೇಸ್. ಈ ಪ್ರಾಣಹಾನಿಗೆ ಯಾರು ಕಾರಣ ಆದರೂ ಆಮೂಲಾಗ್ರವಾಗಿ ತನಿಖೆ ಆಗಬೇಕು, ಸಂಬಂಧಪಟ್ಟಂಥ ಅಧಿಕಾರಿ ಸಸ್ಪೆಂಡ್ ಆಗಬೇಕು, ಇಲ್ಲಾಂದರೆ ಇದು ನ್ಯಾಯ ಸಿಗೋದಿಲ್ಲ. ಈ ಒಂದು ರೀತಿಯಲ್ಲಿ ಬೆಳಗ್ಗೆ ನಾನು ಬಂದಾಗ ಯಾವ ವಾತಾವರಣ ಇತ್ತು ಅಂತಂದರೆ ಆ ಚಿಕ್ಕ ಮಕ್ಕಳು ಕಣ್ಣೀರು ಹಾಕ್ಕೊಂಡು ನಮ್ಗೆ ಯಾರು ದಾರಿ, ಅವರ ವಯಸ್ಸಾದಂಥ ತಾಯಿ, ಕಷ್ಟಪಟ್ಟು ದುಡಿತಿದ್ದ ಮಗ, 32 ವರ್ಷದ ಮಗ ಇವತ್ತಿಲ್ಲ ಅಂತಂದರೆ ಮನೆ ಆಧಾರ ಸ್ತಂಭ ಯಾರು ಸ್ವಾಮಿ? ಇವತ್ತು ನೀವು ಸರಿಯಾದಂಥ ರೀತಿಯಲ್ಲಿ ಅವತ್ತೇ ಕ್ರಮ ತಗೊಂಡು ಅವತ್ತೇ ಪ್ರಕರಣ ದಾಖಲು ಮಾಡಿದ್ದಿದ್ರೆ, ಬಹುಶಃ ಈ ಸಮಾಜಘಾತಕ ಶಕ್ತಿಗಳಿಗೊಂದು ಭಯ ತೋರಿಸಿದ್ದಿದ್ರೆ ಇವತ್ತು ಈ ಪ್ರಾಣ ನಾವು ಕಳ್ಕೊಳ್ತಾ ಇರಲಿಲ್ಲ. ಅರಸೀಕೆರೆಯಲ್ಲಿ ಕಳೆದ 1 ವರ್ಷದಿಂದನೂ ಆದಂಥ ಘಟನೆಗಳನ್ನ ನೀವು ಗಮನಿಸಿ. ಒಟ್ಟಿನಲ್ಲಿ ಶಾಲೆಯಲ್ಲಿ ಏನೂ ಅರಿಯದ ಮಕ್ಕಳು ಮಾಡಿಕೊಂಡ ಗಲಾಟೆ ಪೋಷಕರ ಜಗಳಕ್ಕೆ ಕಾರಣವಾಗಿ ಇದೀಗ ಒಬ್ಬ ಪೋಷಕನ ಬಲಿಯನ್ನ ಪಡೆದಿದ್ದು, ಇದೀಗ ತಂದೆಯನ್ನ ಕಳೆದುಕೊಂಡು ಮಗು ಅನಾಥವಾಗಿದ್ದು ದುರಂತವೇ ಸರಿ.